ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ನಮ್ಮ ದುನಿಯಾ ಕಾರ್ಯಕ್ರಮದಲ್ಲಿ ಕೇವಲ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕೊಡೋದಕ್ಕಷ್ಟೇ ಈ ದುನಿಯಾ ಸೀಮಿತವಾಗಿಲ್ಲ. ಇಲ್ಲಿ ನಿಮ್ಮ ನೋವುಗಳಿಗೆ ಜಾಗ ಇದೆ. 10ರಲ್ಲಿ 11 ಹೋಗ್ತಕ್ಕಂಥ ವಿಚಾರಗಳು ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಸೊ ಹಾಗೆಯೇ ಅಂಥದ್ದೇ ಒಂದು ನೋವಿನ ಸ್ಟೋರಿಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿದೆ. ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ. ಒಂದು ಕಡೆ ಕ್ರಿಕೆಟ್ ತಂಡ ಇಂಗ್ಲೆಂಡ್ನಲ್ಲಿ ಸಾಲು ಸೋಲನ್ನು ಅನುಭವಿಸ್ತಾ ಇದ್ದರೆ, ಮತ್ತೊಂದು ಕಡೆ ನಮ್ಮ ಹಾಕಿ ಇಂಡಿಯಾ ಚೀನಾದಲ್ಲಿ ನಡೆದಂತಹ ಏಷ್ಯನ್ ಚಾಂಪಿಯನ್ಶಿಪ್ಪನ್ನು ಮುಡಿಗೇರಿಸಿಕೊಂಡು ಇಡೀ ದೇಶಕ್ಕೆ ಹೆಮ್ಮೆಯನ್ನು ತಂದಿದೆ. ಆದರೆ ಆ ಚಾಂಪಿಯನ್ಶಿಪ್ಪನ್ನು ಪಡೆದು ದೇಶಕ್ಕೆ ಬಂದಂತಹ ಹಾಕಿ ಆಟಗಾರರನ್ನು ನಮ್ಮ ದೇಶ ನಡೆಸ್ಕೊಂಡಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅಮಾನವೀಯ ಅಂತಲೇ ಹೇಳಬಹುದು. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಇವತ್ತಿನ ವಿಶೇಷವೇ ಕಪ್ ತಂದರೂ ಕಿಮ್ಮತ್ತಿಲ್ಲ. ಕ್ರಿಕೆಟ್ ಟೀಮ್ ಇಂಡಿಯಾ ಆಟಗಾರರು ಯಾವುದಾದ್ರೂ ಒಂದು ಟೂರ್ನಿ ಗೆದ್ದು ಬಂದರೆ ಸಾಕು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಂಘ ಸಂಸ್ಥೆಗಳು ಅವರಿಗೆ ಹಣದ ಹೊಳೆಯನ್ನೇ ಹರಿಸ್ತವೆ. ಆದರೆ ಒಂದು ಪ್ರತಿಷ್ಠಿತ ಟೂರ್ನಿ ಏಷ್ಯನ್ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡು ಬಂದಂತಹ ನಮ್ಮ ಹಾಕಿ ಆಟಗಾರರಿಗೆ ಹಾಕಿ ಇಂಡಿಯಾ 25,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿ ವಿವಾದಕ್ಕೆ ಎಡೆಯಾಗಿತ್ತು. ಆಮೇಲೆ ಅದನ್ನು ಹೆಚ್ಚು ಮಾಡ್ತು, ಅದು ಬೇರೆ ವಿಚಾರ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಯಾಕೆ ಈ ತಾತ್ಸಾರ? ಸೊ ಈ ಸುದ್ದಿ ನೋಡಿದ ಮೇಲೆ ಏನು ಹೇಳಬೇಕು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಈ ಸುದ್ದಿಗೆ ಪೂರಕವಾಗಿ ಈಗ ನಾವು ನಿಮಗೊಂದು ದೃಶ್ಯವನ್ನು ತೋರಿಸ್ತೀವಿ, ಅಂದರೆ ಒಂದು ಮನೆಯನ್ನು ತೋರಿಸ್ತೀವಿ. ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಯಾರ್ದಪ್ಪ ಮನೆ ಇದು ಅಂತಂದ್ಬಿಟ್ಟು. ಮೊನ್ನೆ ತಾನೇ ಏಷ್ಯನ್ ಚಾಂಪಿಯನ್ಶಿಪ್ ಗೆದ್ದಂತಹ ಭಾರತೀಯ ಹಾಕಿ ತಂಡದ ಪ್ರಮುಖ ಆಟಗಾರ ಯುವರಾಜ್ ವಾಲ್ಮೀಕಿ ಅವರ ಮನೆ ಇದು. ಇರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಆಶ್ಚರ್ಯ ಆಗ್ತಾ ಇರ್ಬೋದು. ಜೊತೆಗೆ ಈ ಆಟಗಾರನ ಬಡತನ ಎಷ್ಟು ಅಂತಕ್ಕಂಥದ್ದು ಈ ಮನೆಯನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಆತ ಗೆದ್ಕೊಂಡು ಬಂದಿರತಕ್ಕಂಥ ಕಪ್ಪನ್ನು ಇಡೋದಕ್ಕೆ ಕೂಡ ಅವ್ರ ಮನೆಯಲ್ಲಿ ಜಾಗ ಇಲ್ಲ. ಸೊ ಎಲ್ಲಿ ನೋಡಿದ್ರೂ ಕೂಡ ಬಿರುಕು ಬಿಟ್ಟಿರ್ತಕ್ಕಂಥ ಮನೆ. ಈ ಮನೆಯ ಸೈಜ್ ಎಷ್ಟು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. 16x16, ಅಂದರೆ ಒಂದೊಂದು ಸಾಧಾರಣ ರೂಮಿನಷ್ಟು ಅಗಲ. ಈ ಅಗಲದ ಮನೆಯಲ್ಲಿ ಇಡೀ ಇವರ ಸಂಸಾರ. ಮಗ ಒಂದು ಕಡೆ ಕಪ್ಪನ್ನು ಗೆದ್ಕೊಂಡು ಬರ್ತಾನೆ, ಮಗನಿಗೆ ಬಿರಿಯಾನಿ ಮಾಡಿ ಬಡಿಸ್ಬೇಕು ಅಂತ ಅವ್ರ ತಾಯಿಗೆ ಆಸೆ. ಆದರೆ ಆ ಬಿರಿಯಾನಿ ಮಾಡೋದಕ್ಕೆ ಕೂಡ ಸಾಲ ತರಬೇಕಾದಂತಹ ದುಸ್ಥಿತಿ ಇರ್ತಕ್ಕಂಥದ್ದು. ಸೊ ಏನೇ ಆದರೂ ಇದು ಒಬ್ಬ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟುವಿನ ದುಸ್ಥಿತಿ, ಆತನ ಒಂದು ಶೋಚನೀಯ ಸ್ಥಿತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ತುಂಬ ಮನಕಲುಕುವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಒಬ್ಬನ ಮನೆಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥ ಮನೆ, ಒಂದು ಕಡೆ ನೋಡಿ, ಅಲ್ಲಿ ನೀವು ಅವ್ರು ಗೆದ್ಕೊಂಡು ಬಂದಿರತಕ್ಕಂಥ ಮೆಡಲ್ಗಳನ್ನ, ಶೀಲ್ಡ್ಗಳನ್ನ ಇಡೋದಕ್ಕೆ ಕೂಡ ಅವ್ರ ಮನೆಯಲ್ಲಿ ಜಾಗ ಇಲ್ಲ. ಅಷ್ಟು ದುಸ್ಥಿತಿಯಲ್ಲಿರ್ತಕ್ಕಂಥ ಯುವರಾಜ್ ವಾಲ್ಮೀಕಿ ಅವರ ಮನೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅವರ ಅಮ್ಮ ಬಿರಿಯಾನಿ ಮಾಡಬೇಕು ಅಂದರೂ ಕೂಡ ಸಾಲ ತಂದು, ಆ ಸಾಲದಲ್ಲಿ ಸಾಮಾನನ್ನು ತಂದು ಬಿರಿಯಾನಿ ಮಾಡಿಕೊಡ್ಬೇಕಾದಂತಹ ತೀರಾ ಶೋಚನೀಯ ಪರಿಸ್ಥಿತಿ. ಇದನ್ನು ಸಾಕಷ್ಟು ಮಾಧ್ಯಮಗಳು ಪ್ರಚಾರ ಮಾಡಿ ಈತನಿಗೆ ಏನಾದರೂ ಒಂದು ಸೂಕ್ತ ಬಹುಮಾನವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಂತಹ ಸಂದರ್ಭದಲ್ಲೇ ಮಹಾರಾಷ್ಟ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈತನಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು, 10 ಲಕ್ಷ ರೂಪಾಯಿ ಬಹುಮಾನವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಜೊತೆಗೆ ಆತನಿಗೆ ಒಂದು ಗೌರ್ನಮೆಂಟ್ ಕೆಲಸವನ್ನು ಕೂಡ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಕೇವಲ ಈ ಭರವಸೆಯಾಗಿಯೇ ಉಳಿದೇ ಆ ಹಣ ಮತ್ತು ಕೆಲಸ ಆತನಿಗೆ ದಕ್ಕಲಿ ಅಂತಕ್ಕಂಥದ್ದೇ ನಮ್ಮ ಆಶಯ ಕೂಡ. ಸೊ ಹಾಕಿ ಇಂಡಿಯಾದ ಈ ದುಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಹಾಕಿ ತಂಡದ ಮಾಜಿ ನಾಯಕ ಆಟಗಾರ ಅರ್ಜುನ್ ಹಾಲಪ್ಪ ಅವರು. ಅರ್ಜುನ್ ಹಾಲಪ್ಪ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಇವ್ರ ಜೊತೆ ಮತ್ತೊಬ್ಬರು ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಜೊತೆನಲ್ಲಿ ಸೇರ್ಕೊಳ್ತಾರೆ. ಅವರು ಅರ್ಜುನ್ ದೇವಯ್ಯ ಅಂತಂದ್ಬಿಟ್ಟು, ಇವರು ಅಂತಾರಾಷ್ಟ್ರೀಯ ಮಾಜಿ ಅಥ್ಲೀಟ್. ಅವರಿಂದ ಕೂಡ ನಾವು ಅವ್ರ ಜೊತೆಯಲ್ಲಿ ಕೂಡ ಚರ್ಚೆನ ಮಾಡೋಣ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವ್ರು ಬರ್ತಾರೆ. ಅದಕ್ಕೂ ಮೊದಲು ಈಗ ನಾವು ಅರ್ಜುನ್ ಹಾಲಪ್ಪ ಅವ್ರ ಹತ್ರನೇ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿದೆ. ಅರ್ಜುನ್, ನೇರವಾದಂತಹ ಪ್ರಶ್ನೆ, ಹಾಕಿ ಆಟಗಾರರಿಗೆ ಯಾಕೆ ಈ ತಾತ್ಸಾರ, ಯಾಕೆ ಈ ಮಲತಾಯಿ ಧೋರಣೆ? ತಾತ್ಸಾರ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಫೆಡರೇಷನ್ ಗಲಾಟೆ ಇದೆ ನೋಡಿ. ಆಲ್ಮೋಸ್ಟ್ ಒಂದು 2007 ಆಗಿದ್ದು ಕಾಣ್ತದೆ ಪ್ರಾಬ್ಲಮ್ ಇದು. ಅದಾದಮೇಲೆ ಪ್ರಾಬ್ಲಮ್ ನಡ್ಕೊಂಡು ಹೋಗ್ತಾನೆ ಇದೆ. ಒಂದು ಅಭಿಪ್ರಾಯ ನನ್ನ ಪ್ರಕಾರ ಹೇಳ್ಬೋದು ಅಂತ ಹೇಳಿದ್ರೆ, ಈ ಡಿಸಿಷನ್ ನೀವು ಎಷ್ಟು ಸ್ಪೋರ್ಟಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟು ತುಂಬ ಕೆಟ್ಟದ್ದು. ಯಾಕೆಂದರೆ ಒಂದು ಕಡೆ ಮಕ್ಕಳಿಗೆ, ಮುಂದೆ ಬರೋ ಮಕ್ಕಳಿಗೆ ಈಗ ಚಿಕ್ಕ ವಯಸ್ಸಿರ್ತದೆ, 18ರಿಂದ 19 ವರ್ಷ, ಅವ್ರಿಗೆ ಆ ಏಜ್ ಗ್ರೂಪಲ್ಲಿ ನೀವು ಆ ಟೂರ್ನಮೆಂಟ್ ಆಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆಡ್ಲಿಕ್ಕೆ ಆಗಲ್ಲ. ಅದೊಂದು ಮೇಜರ್ ಪ್ರಾಬ್ಲಮ್. ಅದೇ ಥರ ನೀವು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ 4-5 ವರ್ಷ ಕಳೆದೋದ್ರೆ ಅದೇನು ಜನ್ರೇಷನ್ ಏನು ಬರಬೇಕು ಅಂತಿರ್ತದೆ, ಆ ಜನ್ರೇಷನ್ ಅದೇ ಗ್ಯಾಪ್ ಬೆಳೆದು ಹಾಕಿ ಹಾಗೆ ಮುಚ್ಚೋಗ್ಬಿಡ್ತದೆ. ಮತ್ತು ಇನ್ನೊಂದು ಹೇಳ್ಬೇಕು ಅಂದರೆ, ಹಾಕಿ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಆಗಿಲ್ಲ. ಎಲ್ಲರೂ ಹೇಳ್ತಾರೆ ನಾವು ಹಾಗೆ ಮಾಡಬೇಕು, ಈಗ ಮಾಡಬೇಕು ಅಂತೆಲ್ಲ, ಹೋಗಿ ಮೇಲೆ ಕೂತ ಮೇಲೆ ಯಾರೇನು ಮಾಡಲ್ಲ.
ಅದು ಇದು ಅಂತ ಅಲ್ಲ, ನೀವೆಲ್ಲ ಪೊಲಿಟಿಕ್ಸ್ ಎಲ್ಲ ಎಲ್ಲಿಗೆ ಹೋಗಿ ಎಲ್ಲ ಹೇಳ್ತಾರೆ ಅಷ್ಟೇ, ಭರವಸೆ ಕೊಡ್ತಾರೆ, ಆದ್ರೆ ಅಲ್ಲಿ ಅಧಿಕಾರ ಸಿಕ್ಕಿದಾಗ ಏನು ಮಾಡಲ್ಲ. ಆ ಜಾಗಕ್ಕೆ ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬಿಡ್ತದೆ ಕಾಣ್ತದೆ, ಅದಾದ್ಮೇಲೆ ಯಾರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಂತಕ್ಕಂಥದ್ದು ಮೊದಲಿಂದ ಬಂದಿದೆ, ಸಾಕಷ್ಟು ಒಳ್ಳೆ ವಂಡರ್ಫುಲ್ ಇತಿಹಾಸ ಇದೆ ಈಗ ಹಾಕಿ ಟೀಮ್ ಇಂಡಿಯಾ ಹಾಕಿಗೋಸ್ಕರ. ಆದರೂ ಕೂಡ ಅವಾಗಿಂದನೂ ಎಷ್ಟೇ ದೊಡ್ಡ ದೊಡ್ಡ ಟೂರ್ನಿಗಳನ್ನ ಟೀಮ್ ಇಂಡಿಯಾ ಗೆದ್ಕೊಂಡು ಬಂದರೂ ಕೂಡ ಆಟಗಾರರಿಗೆ ಕೊಡಬೇಕಾದಂತಹ ಬಹುಮಾನದ ಮೊತ್ತ ಇದರಲ್ಲಿ ಯಾವಾಗಲೂ ತಾತ್ಸಾರನೆ ಆಗ್ತಾ ಇದೆ. ಯಾಕೆ ಆ ಥರ? ಒಂದು ಕಡೆ BCCI ಬಲಿಷ್ಠವಾಗಿ ಬೆಳೀತಾ ಹೋಗುತ್ತೆ, ಅಟ್ ದ ಸೇಮ್ ಟೈಮ್ ಹಾಕಿಗೆ ಯಾಕೆ ಈ ಥರ? ಇದಕ್ಕೆ ಯಾರು ಕಾರಣ ಅಂತೀರಾ? ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ನಿಮಗೆ ಬಹುಮಾನಕ್ಕಿಂತ ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಪ್ಲೇಯರಿಗೆ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು, ಹೌದು, ಅದು ಮುಖ್ಯ, ಅದು ತುಂಬ ಮುಖ್ಯ. ನನಗೆ ಗೊತ್ತಿರುವ ಹಾಗೆ 1998 ಏಷ್ಯನ್ ಗೇಮ್ಸ್ ಗೆದ್ಕೊ ಬಂದಿದ್ದಾರೆ. ಅದೇ ಟೀಮ್ನಿಂದ 6 ಜನ 7 ಜನ ತೆಗೆದಾಕಿದ್ರು ಟೀಮಿಂದ. ಯಾಕೆ, ಏನಾಯ್ತು ಅವಾಗ? ಅದು ಏನು ರೀಸನ್ ಅಂತ ನನಗೆ ನಾನು ತುಂಬ ಅವಾಗ ತಾನೇ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತಿದೆ, ನನಗೇನು ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಅವ್ರು ಅಥವಾ ಏನಾದರೂ ಈ ಥರ ಡಿಮ್ಯಾಂಡ್ ಮಾಡಿರ್ಬೋದು ಅಥವಾ ಟೀಮ್ಗೋಸ್ಕರ ನಾನು ಕೇಳಿರ್ಬೋದು. ಅದು ಈಗ ನೋಡಿ, ನೀವು ಒಬ್ಬ ಪ್ಲೇಯರ್ ನನ್ನ ಪ್ರಕಾರ ಗೊತ್ತಿರೋ ಹಾಗೆ ಒಂದು 4 ರಿಂದ 5 ವರ್ಷ ನೀವು ಒಂದು ಒಳ್ಳೆ ಹಾಕಿ ಆಡಿ ನಿಮ್ಮ ಕೆರಿಯರ್ ಮಾಡಬೇಕು ಅಂತ ಇರ್ತದೆ. ಆ ಟೈಮಲ್ಲಿ ನಿಮ್ಮ ಕೆರಿಯರ್ಗೆ, ನಿಮ್ಮ ಫ್ಯಾಮಿಲಿಗೆ ನಿಮ್ಗೆ ಏನು ಫೈನಾನ್ಷಿಯಲಿ ಅಂದರೆ ನಿಮ್ದು ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಮೇಲೆ ಯಾರು ಕೇಳಲಿಕ್ಕೆ ಸಮೇತ ಬರೋದಿಲ್ಲ. ಅಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂದು ಇನ್ಸಿಡೆಂಟ್ ಜ್ಞಾಪಕಕ್ಕೆ ಬರುತ್ತೆ. ಈಗ ಒಂದು 3 ವರ್ಷದ ಹಿಂದೆ ಅನಿಸುತ್ತೆ, ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಯಾವುದೋ ಒಂದು ಆಸ್ಟ್ರೇಲಿಯಾ ಟೂರ್ಗೆ ಹೋಗಬೇಕಾಗತ್ತೆ, ಟೀಮ್ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿ ತನಕ ಸುಮ್ಮನಿದ್ದವರು ಇನ್ನೇನು ಹೊರಡಬೇಕು ಪ್ರವಾಸಕ್ಕೆ, ಅವಾಗ ಎಲ್ಲರೂ ಕೂಡ ಏಕಾಏಕಿ ಸ್ಟ್ರೈಕ್ ಮಾಡ್ತಾರೆ, ಯಾರು ನಾವು ವಿಮಾನ ಹತ್ತಲ್ಲ ಅಂತ ಕೂತ್ಬಿಡ್ತಾರೆ. ಅಂದರೆ ಬಿಕಾಸ್ ಆಫ್ ದಿ ಫೈನಾನ್ಷಿಯಲ್ ಕ್ರೈಸಿಸ್, ನೀವು ನಮ್ಗೆ ಕೊಡ್ತಾ ಇರ್ತಕ್ಕಂಥ ಗುತ್ತಿಗೆ ಹಣ ಸಾಕಾಗಲ್ಲ ಅಂತ. ಆವಾಗ ವಿಧಿನೇ ಇಲ್ಲದೆ ಅಂಥ ಟೈಮ್ನಲ್ಲಿ ಅವರು ಜಾಸ್ತಿ ಮಾಡಿದ್ರು ಗುತ್ತಿಗೆ ಹಣವನ್ನು. ಸೊ ಅಂಥ ಒಂದು ಹೋರಾಟದ ಮನೋಭಾವ ನಮ್ಮಲ್ಲಿ ಯಾಕೆ ಹಾಕಿ ಟೀಮ್ನಲ್ಲಿ ಯಾಕೆ ಬರಲ್ಲ? ಇಲ್ಲ ಸರ್, ಇದೇ ಥರ ಮಾಡಿದ್ವಿ. ಆ ಟೂರ್ನಮೆಂಟ್ಗೂ ಮೊದಲು ಮಾಡಿಲ್ಲ ನೋಡಿ. ನಾವು ಯಾವಾಗಲೂ ದುಡ್ಡಿಗೆ ಅಂತ ಹೇಳ್ತಿಲ್ಲ, ಇದು ನೀವು ಏನು ಆಡ್ತೀರಾ ಅದಕ್ಕೆ ನಿಮ್ಗೊಂದು ರಿವಾರ್ಡ್ ಅನ್ನೋದಿರಬೇಕು. ನಾವು ನಿಮಗೆ ಶ್ರಮಕ್ಕೆ ತಕ್ಕ ಫಲ ಏನುಂಟು ಅದಕ್ಕೆ ಬೇಸಿಕ್ ಏನೇನು ಕೊಡ್ಬೇಕು ಅದಕ್ಕೆ ಕೊಟ್ಟರೆ ಮಕ್ಕಳಿಗೆ ಅಂತೆಲ್ಲ ಮುಂದೆ ಬರೋರಿಗೆ ಮೋಟಿವೇಶನ್ ಜಾಸ್ತಿ ಇರ್ತದೆ. ಇವಾಗ ನೋಡಿ, ಮೊದಲು ಹಾಕಿಲಿ ಇದೇ ತರ ಎಷ್ಟು ಜನ ಗಲ್ಲಿ ಹಾಕಿ ಆಡೋರು, ಇವಾಗ ಅದೇ ನೀವು ಹೋಗ್ಬಿಟ್ಟು ಈಗ ಗಲ್ಲಿ ಕ್ರಿಕೆಟ್ ಅಂತಾನೆ ಆಗ್ಬಿಟ್ಟಿದೆ. ಅದಕ್ಕೆ ಕ್ರಿಕೆಟ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರವ್ರ ಬೋರ್ಡ್ ಹೇಗೆ ಪ್ರಮೋಟ್ ಮಾಡ್ಬೇಕು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ತರ ನಮ್ಮವರು ಆ ತರ ಮಾಡಬೇಕು. ಆದ್ರೆ ಅಲ್ಲಿ ಹೋಗ್ತಾರೆ, ಆಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೂ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ತರ ರೆಸ್ಟ್ರಿಕ್ಷನ್ಸ್ ಇರ್ಬೋದು. ಅಡ್ಮಿನಿಸ್ಟ್ರೇಷನ್ ಏನಿದೆ ಗೊತ್ತಿಲ್ಲ, ಬಟ್ ಓವರ್ ಆಲ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಹಾಕಿ ಇನ್ನೂ ಪ್ರಮೋಟ್ ಆಗ್ಬೋದು. ಸೊ ಪ್ರಮೋಷನ್ನಲ್ಲಿ ಎಡುತ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಓಕೆ ಅರ್ಜುನ್, ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.